ಅಣ್ಣ ಇದು 2 ಎಕರೆ ಒಂದು 10 ಗುಂಟೆ 15 ಗುಂಟೆ ಬರ್ತದೆ ಜಾಗ. ಇದು ಮಳವಳ್ಳಿಯಿಂದ ಒಂದು 10 ಕಿಲೋಮೀಟ್ರ್ ಆಗ್ಬೋದು ಜಾಗ. ನೋಡಿ ಈ ಥರ ಮಣ್ಣು ಎಲ್ಲ ಫುಲ್ಲು ರೆಡ್ ಸೈಡ್ ಇದೆ. ಫೆನ್ಸಿಂಗ್ ಗಿನ್ಸಿಂಗ್ ಏನಿಲ್ಲ, ಖಾಲಿ ಜಾಗ. ಚಾನಲ್ ರೋಡಲ್ಲಿ ಬರ್ಬೇಕು ಒಂದು ಅರ್ಧ ಕಿಲೋಮೀಟ್ರು ಇದಕ್ಕೆ. ಅಲ್ಲೊಂದು ಚಾನಲ್ ಇದೆ, ಚಾನಲ್ಗೆ ಡಕ್ ಹಾಕ್ಸ್ಕೋಬೇಕು. ಜಾಗ ಚೆನ್ನಾಗಿದೆ. ಅವರು 1,10,000 ಹೇಳ್ತಾಯಿದ್ದಾರೆ. ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ ಜಾಗ. ಜಾಗೇನು ಒಳ್ಳೆ ಸ್ಕ್ವೈರಾಗಿ ಬಾಕ್ಸ್ ಟೈಪಲ್ಲಿದೆ. ಅಲ್ಲಿ ಕಾಣ್ತಿರೋದೆ ಕೊಳ್ಳೇಗಾಲ ರೋಡು. ಅಲ್ಲಿ ಕಾಣ್ತಿದೆಯಲ್ಲ ಕೊಳ್ಳೇಗಾಲ ಹೈವೆಯಿಂದ ಇಲ್ಲಿಗೆ 1 ಕಿಲೋಮೀಟ್ರ್ ಆಗುತ್ತೆ. ಜಾಗ ಚೆನ್ನಾಗಿದೆ, ಒಳ್ಳೆ ಬಾಕ್ಸ್ ಟೈಪಲ್ಲಿದೆ, ಚೆನ್ನಾಗಿದೆ. ಅಕ್ಕಪಕ್ಕೆಲ್ಲ ರೆಡ್ ಸಾಯಿಲು. ಜಾಗ ಮಾತ್ರ 1,10,000 ಹೇಳ್ತಾರೆ. ಕೂತ್ಕೊಂಡು ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ ಜಾಗ. ಒಳ್ಳೆ ಒಂದೇ ಬಾಕ್ಸ್ ಟೈಪಲ್ಲಿದೆ. ಬೋರಲ್ಲೂ ಏನೂ ಇಲ್ಲ, ನಾವು ಹಾಕ್ಸ್ಕೋಬೇಕು. ಚಾನಲ್ ರೋಡು, ಆದರೆ ಕಾರು ಹೋಗುತ್ತೆ ಬರ್ತದೆ. ಡಕ್ ಹಾಕ್ಸ್ಕೋಬೇಕು ಅಲ್ಲಿ ಈಚೆ ಜಮೀನಿಗೆ ಬರಬೇಕಂದ್ರೆ. ಜಾಗ ಚೆನ್ನಾಗಿದೆ. ಕೊಳ್ಳೇಗಾಲ ಹೈವೆಯಿಂದ ಇಲ್ಲಿಗೆ 1 ಕಿಲೋಮೀಟ್ರ್ ಆಗುತ್ತೆ. ಈ ಕಡೆ ಡಾಂಬರ್ ರೋಡ್ ಇದೆ ಇನ್ನೊಂದು, ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಜಾಗ ಚೆನ್ನಾಗಿದೆ. 2 ಎಕರೆ 10-15 ಗುಂಟೆ ಬರ್ಬೋದು ಮೋಸ್ಟ್ಲಿ. ಅವ್ರು 25 ಗುಂಟೆ ಅಂತಾರೆ. ನೋಡಿ ಅಳತೆ ಮಾಡಿದಾಗ ಎಷ್ಟು ಬರ್ತದೆ ಅಷ್ಟಕ್ಕೆ ದುಡ್ಡು. ಚೆನ್ನಾಗಿದೆ ಜಾಗ. ಮಳವಳ್ಳಿಯಿಂದ 10 ಕಿಲೋಮೀಟ್ರು.